ಹತ್ತಿ ಚಿಗುರೊಡ್ದಿಲ್ಲ, ಹೆಸರು ಮೊಳಕೆಯೊಡ್ದಿಲ್ಲ, ಬೆಳೆದಿರೋ ಸಸಿಗಳಿಗೆ ನೀರೇ ಇಲ್ಲ. ರಾಜ್ಯದ ಹಲವೆಡೆ ಬರ ತಾಂಡವವಾಡ್ತಿದ್ದು ಫಸಲು ಉಳಿಸಿಕೊಳ್ಳಲು ರೈತರು ಪರದಾಡ್ತಿದ್ದಾರೆ. ಇನ್ನು ಸಿಎಂ ಡಿಕೆಶಿ ಖುದ್ದು ಬರ ಪರಿಶೀಲನೆ ಬಗ್ಗೆ ಸಭೆ ನಡೆಸಿದ್ದಾರೆ. ರಾಜ್ಯದ ಹಲವೆಡೆ ಭೀಕರ ಬರ ತಾಂಡವವಾಡ್ತಿದೆ. ಇದರ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಕಲಬುರಗಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿದರು. ಕಲಬುರಗಿಯಲ್ಲಿ ನಡೆದ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ, ಹಳ್ಳಿಗಳಲ್ಲಿ ಏನ್ ಸಮಸ್ಯೆ ಇದೆ ಅಂತ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಿ, ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕೋ ಮಾಡುತ್ತೇನೆ ಅಂದ್ರು. ಅದು ಬಿಟ್ಟರೆ ಇನ್ನೆಲ್ಲೂ ಮಳೆಯನ್ನ ಕಾಣ್ತಾ ಇಲ್ಲ. ಸೊ ಈಗಾಗಲೇ ನಾವು 15 ದಿನದ ಒಳಗಡೆ ಇನ್ನು ನಾನು ಬೆಳಗಾಂ ಕೂಡ ನಾನು ಗುರುವಾರ ಹೋಗ್ತಾ ಇದ್ದೀನಿ, ಅಲ್ಲೂ ಕೂಡ ಪರಿಶೀಲನೆ ಮಾಡ್ತೀನಿ. ಎಲ್ಲ ವಿಭಾಗದ ಮಟ್ಟಕ್ಕೆ ಕೂಡ ಹೋಗಿ ಪರಿಶೀಲನೆ ಮಾಡಿ ಇನ್ನು ಬರ ಪರಿಸ್ಥಿತಿ ನಿರ್ವಹಣೆ ನಿರ್ಲಕ್ಷ್ಯ ತೋರಿದರೆ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳಿಗೆ ವಾರ್ನ್ ಮಾಡಿದ ಡಿಕೆ, ಸಾಲ ಮನ್ನಾ ಮಾಡೋ ಬಗ್ಗೆಯೂ ಪರಿಶೀಲಿಸುವುದಾಗಿ ಹೇಳಿದರು. ಸಾಲ ಮನ್ನಾ ಅನ್ನೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನೋಡೋಣ, ನಾವು ನೋಡ್ತೀವಿ. ನಾವಲ್ಲ ಅವ್ರು ಮಾಡದೆ ಹೋದಾಗೆಲ್ಲ ನಾವು ಹಿಂದೆ ಮಾಡಿದ್ದೀವಿ. ಮನಮೋಹನ್ ಸಿಂಗ್ ಅವರು ಮಾಡಿದ್ದಾರೆ, ಅದನ್ನು ಪರಿಶೀಲನೆ ಮಾಡ್ತೀವಿ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಬರಗಾಲದ ಹೊಡೆತಕ್ಕೆ ಭೂಮಿ ಬರಡಾಗಿದೆ. ಬಿತ್ತಿದ್ದ ಹೆಸರು, ತೊಗರಿ, ಶೇಂಗಾ, ಹತ್ತಿ ಬೆಳೆ ಅಲ್ಪ ಸ್ವಲ್ಪ ಚಿಗುರೊಡೆದಿದ್ರು ಮಳೆ ಇಲ್ಲದೆ ಒಣಗ್ತಿದೆ. ಹೀಗಾಗಿ ಭಾನಾಪುರದ ರೈತ ಸಿದ್ದಲಿಂಗನಗೌಡ ಪಾಟೀಲ್ ತಮ್ಮ 4 ಎಕರೆ ಜಮೀನಿಗೆ ಟ್ಯಾಂಕರ್ ನೀರು ಹಾಯಿಸುತ್ತಿದ್ದಾರೆ. ರಾಯಚೂರಿನಲ್ಲಿ ಮಳೆ ಬಾರದೆ ಎಕರೆಗಟ್ಟಲೆ ಜಮೀನಿನಲ್ಲಿ ಬಿತ್ತಿದ್ದ ಹತ್ತಿ ಬೀಜ ಅಲ್ಲೊಂದು ಇಲ್ಲೊಂದು ಚಿಗುರೊಡೆದಿವೆ. ರೈತರಿಗೆ ದಿಕ್ಕೆ ತೋಚದಂತಾಗಿದೆ. ಇದರಲ್ಲಿ ಬೀಜ ಊರಿದೀವಿ ಸರ್, ಈ ತರ ಬೀಜ ಬರ್ತದೆ ಸರ್, ಭರವಸೆ ಇಲ್ಲ ಸರ್. ಇದು 3ನೇ ಬಾರಿ ಸರ್ ನಾವು ಹಾಕ್ತಿರೋದು. ಇಂಥ ಬೀಜ ಇದ್ದರೂ ಸಹ ನಾವು ಇವತ್ತು ಇದನ್ನು ಏನು ಮಾಡೋಕ್ಕಾಗ್ತಾ ಇಲ್ಲ ಸರ್. ಒಂದು ಆಶೆ ಇಟ್ಕೊಂಡು ಕುಂತಿದ್ದೀವಿ ಸರ್, ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ. ಸಾಕಾದಷ್ಟು ಈಗಾಗಲೇ ಎಕರೆಗೆ 80,000ವರೆಗೆ ನಾವು ಖರ್ಚು ಮಾಡಿದ್ದೀವಿ ಸರ್. ರೈತ ಭಾಳ ಕಷ್ಟದಲ್ಲಿದ್ದೀವಿ ಸರ್. ಮಳೆಯಾಗುತ್ತೆ ಅನ್ನೋ ಭರವಸೆಯಲ್ಲೇ ಬಿತ್ತಿದ್ದ ರೈತರ ಬದುಕು ಬರಡಾಗಿದೆ. ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9